ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿದ್ದೆ. ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಕೇಳಿದರು ಮತ್ತು ದೊಡ್ಡ ದೊಡ್ಡ ಯೋಜನೆಗಳ ಬಗ್ಗೆ ವ್ಯಾಪಕವಾದಂಥ ಚರ್ಚೆ ಮಾಡಿದರು. ನಮ್ಮಲ್ಲಿ ಇರ್ತಕ್ಕಂಥದ್ದು ಭದ್ರಾ ಮೇಲ್ದಂಡೆ ಮತ್ತು ಎತ್ತಿನಹೊಳೆ ಯೋಜನೆಗಳಿಗೆ ಹೆಚ್ಚು ಹಣವನ್ನು ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದೀನಿ. ಅದ್ರ ಬಗ್ಗೆ ಸಕಾರಾತ್ಮಕವಾಗಿ ನಿಮ್ಮ ನೆರವು ಬರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹೆಚ್ಚು ಚರ್ಚೆ ಆಗಿರ್ತಕ್ಕಂಥದ್ದು ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ, ಹೆಚ್ಚು ರಾಜಕೀಯ ವಿಚಾರಗಳು ಯಾವುದೇ ರೀತಿಯಾದಂಥ ಚರ್ಚೆಗಳಾಗಲಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಕೆಲ ಸಚಿವರು ಸ್ಪಂದನೆ ಮಾಡ್ತಾ ಇಲ್ಲ ಅನ್ನೋದು ಅನೇಕ ಜನ ನಮ್ಗೆ ಆ ಥರ ಅನುಭವ ನನಗೇನಾಗಿಲ್ಲ. ನನಗೇನು ಆ ಥರ ಅನುಭವ ಆಗಿಲ್ಲ. ಅದನ್ನು ಆ ಥರ ಆಗಿಲ್ಲ. ಆ ಥರ ಏನು ಪ್ರಶ್ನೆಗಳು ಉದ್ಭವನೂ ಆಗೋದಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಯಾವ ರೀತಿಯಾಗಿ ಮತ್ತು ರಾಜ್ಯದ ಅನೇಕ ಕೆಲವು ಸಮಸ್ಯೆಗಳ ಬಗ್ಗೆ, ಈ ಕಾಡುಗೊಲ್ಲರ ಬಗ್ಗೆ ಮತ್ತು ಕುಂಚಿಟಿಗ ಸಮುದಾಯದ ಬಗ್ಗೆ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಅದನ್ನು ವಿಚಾರವನ್ನು ತಿಳಿಸಿದ್ರು. ನಿನ್ನೆ ಮತ್ತೆ ಕಳೆದ ವಾರ ಮೀಟಿಂಗ್ ಆದಾಗ ಕೆಲವರು ಹಿರಿಯ ಶಾಸಕರು ಸಚಿವರನ್ನಾಗಿ ಮಾಡಿ ಅಂತ ಹೇಳಿದ್ದಾರೆ. ತಮ್ಮ ಅಭಿಪ್ರಾಯ ಈಗ ನನ್ನ ಹಿರಿತನ ಏನು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಅವರೇ ಬಾಯ್ಬಿಟ್ಟು ಇಡುತ್ತಾ ಇರಬೇಕಾದಾಗ ನಾನೇನು ವಿಶೇಷವಾಗಿ ಮನವಿ ಮಾಡೋದೇನು ಬೇಕಿಲ್ಲ. ಗೊತ್ತಿದೆ. ಆ ವಿಚಾರ ಏನು ಪ್ರಸ್ತಾಪ ಇಲ್ಲ. ಅಭಿವೃದ್ಧಿ ವಿಚಾರದ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.